Hi guys, welcome to Pallavi Christian Studio. ಗಾಯ್ಸ್ ಇವತ್ತು ನಾನು ಆಚೆ ಹೋಗ್ತಿದ್ದೀನಿ ಬಟ್ ಅಲ್ಲಿ ನಾನು ಕ್ಲಿಪ್ಪಿಂಗ್ಸ್ ತಗೊಳ್ಳಲ್ಲ. ಮನೆಗೆ ವಾಪಸ್ ಬಂದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ಹೋಗಿ ಬಂದೆ ಗಾಯ್ಸ್, ಊಟ ತಿಂದಿರಲಿಲ್ಲ, ಇವಾಗ ಊಟ ಮಾಡಿದೆ. ಇವಾಗ ಮಾಲ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಮಾಲ್ ಹೋಗೋದ್ರೆ ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕ್ತೀನಿ ಗೈಸ್, ಅಲ್ಲೇನೇನು ಮಾಡ್ತೀನಿ ಗಾಯ್ಸ್. ಮಾಲ್ ಹೋಗೋದು ಕ್ಯಾನ್ಸಲ್ ಆಯಿತು, ಜಯನಗರ್ಗೆ ಹೋಗ್ತಿದ್ದೀವಿ. ಸೊ ಬನ್ನಿ, ನಾನು ಯಾವ ಔಟ್ಫಿಟ್ ಹಾಕ್ಕೊತಿದ್ದೀನಿ, ನನ್ನ ಜೊತೆ ಗೆಟ್ ರೆಡಿ ವಿತ್ ಮೀ. ಇನ್ನೊಂದು ಮಿನಿಟ್ ಮಾಡಿಬಿಡೋಣ ಬನ್ನಿ ಗಾಯ್ಸ್. ಈ ಎರಡು ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಗೈಸ್. guys. ಕಂತಿದ್ದೀನಿ ಕಮೆಂಟ್ ಮಾಡಿ ಗಾಯ್ಸ್. ಗಾಯ್ಸ್ ನಾವು ಜಯನಗರ್ಗೆ ಹೋಗಿದ್ದಿತ್ತು ಸ್ಯಾರಿ ಎಕ್ಸ್ಚೇಂಜ್ ಮಾಡ್ಕೊಂಬರೋಕ್ಕೆ. ಎಕ್ಸ್ಚೇಂಜ್ ಮಾಡ್ಕೊಂಬಂದ್ವಿ ಅಷ್ಟೇ. ಇವತ್ತು ನಮ್ಮ ಮನೇಲಿ ಮಟನ್ ಸಾಂಬಾರು ಮಾಡ್ತಿದ್ದಾರೆ, ಅದರ ರೆಸಿಪಿ ನಾನು ಹಾಕ್ತೀನಿ ನನ್ನ ಬ್ಲಾಗಲ್ಲಿ. ಗಾಯ್ಸ್ ನಮ್ಮ ಮನೇಲಿ ಇವತ್ತು ಮಟನ್ ಸಾರು ಮಾಡ್ತಾಯಿದ್ದಾರೆ. ಇದಕ್ಕೇನೇನು ಹಾಕ್ತಾರೆ ಅಂತ ಅವ್ರ ಕೈಲಿ ಹೇಳ್ತಾರೆ. ಹಾಂ, ಏನಿಲ್ಲ, ಎಣ್ಣೆ ಈರುಳ್ಳಿ ಒಗ್ಗರಣೆಗೆ ಮಟನ್ ಹಾಕಿದ್ದೀನಿ. ಮಟನ್ ಹಾಕಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ, ಆಮೇಲೆ ಸ್ವಲ್ಪ ಒಂದೇ ಒಂದು ಟೊಮೆಟೊ ಹಾಕಿ ಸ್ಲೈಸ್ ಕಟ್ ಮಾಡಿ ಬಿಟ್ಟಿದ್ದೀನಿ ಅಷ್ಟೇ, ಏನೇನೂ ಇಲ್ಲ. ಅದೆಲ್ಲ ಸ್ವಲ್ಪ ನೀರೆಲ್ಲ ಹಿಂಗಬೇಕು, ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯ್ತಾ ಇದೆ ಮಟನ್ ಸಾಂಬಾರು. ಅಷ್ಟರಲ್ಲಿ ಇಲ್ಲಿ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲ ಏನೇನು ಹಾಕ್ತೀನಿ ಅಂದರೆ, ಈಗ ಈರುಳ್ಳಿ ಹಾಕಿದ್ದೀನಿ. ಎಷ್ಟು? ಒಂದು ಸ್ವಲ್ಪ ಒಂದು ಅರ್ಧ ಹಾಕಿದ್ದೀನಿ ಅಷ್ಟೇ. ಅಲ್ಲಿ ಅರ್ಧ ಇದಕ್ಕೆ ಹಾಕಿದ್ದೀನಿ ಒಗ್ಗರಣೆಗೆ. ಇಲ್ಲ ಸ್ವಲ್ಪ, ಯಾಕೆಂದರೆ ಮಟನ್ ಅರ್ಧ ಕೆ ಜಿ ಅಷ್ಟೇ ಮಾಡ್ತಾ ಇರೋದು, ಅದಕ್ಕೋಸ್ಕರ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಒಂದು ಚಕ್ಕೆ, ಒಂದು ಲವಂಗ, ಮತ್ತು ಶುಂಠಿ ಹಾಕಲ್ಲ, ಬೆಳ್ಳುಳ್ಳಿ. ಓಕೆ, ಇಷ್ಟು ಫಸ್ಟ್ ಟೈಮ್ ರುಬ್ಕೊತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸಲ ರುಬ್ತೀನಿ, ಆವಾಗ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ. ಓಕೆ, ಫಸ್ಟ್ ಹಾಕಿದ್ನಲ್ಲ ಮಸಾಲೆ, ಅದು ಇವಾಗ ಅರ್ಧ ಬೆಂದಿದೆ. ಈಗ ಇದಕ್ಕೆ ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಒಂದು ಟೊಮೆಟೊ, ಒಂದೆರಡು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಕಡಲೆಪಪ್ಪು, ಇಷ್ಟು ಹಾಕ್ಕೊಂಡು ಈಗ ಸೆಕೆಂಡ್ ಟೈಮ್ ರುಬ್ಕೋಬೇಕು. ಓಕೆ, ರುಬ್ಕೊಂಡಾದ್ಮೇಲೆ ಮಸಾಲೆನ ಹಾಕ್ಬೇಕು. ಓಕೆ, ರುಬ್ಕೊಂಡ್ಮೇಲೆ ತೋರಿಸ್ತೀವಿ ಇದೀಗ. ಈಗಿದು ಸೆಕೆಂಡ್ ಟೈಮ್ ರುಬ್ಕೊಂಡೋಗಿದೆ. ರುಬ್ಕೊಂಡೋಗಿರೋ ಮಸಾಲೆನ ನಾನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಓಕೆ, ಈ ಮಸಾಲೆಗೆ ಸ್ವಲ್ಪ ನೀರೆಲ್ಲ ಹಾಕ್ಸ್ಕೊಂಡು ಆಮೇಲೆ ಇದನ್ನು 2 ಕೂಗು ಕೂಗಿಸ್ಕೊಬೇಕು. ಓಕೆ, ಅಷ್ಟೇ. ಏನಿಲ್ಲ, ಅಷ್ಟೇ. ಲಾಸ್ಟಲ್ಲಿ ಓಪನ್ ಮಾಡಿದೆ, ಕೊತ್ತಂಬರಿನ ಉದಿಸ್ಬಿಟ್ಟು ಮಾಡಿದೆ. ಸೊ ಮಟನ್ ಸಾಂಬಾರ್ ರೆಡಿ. ನೋಡಿ ಗೈಸ್ ಹೆಂಗೆ ಕಾಣಿಸ್ತೀವಿ. ಮಟನ್ ಸಾಂಬಾರ್ ರೆಡಿ. ಇದಕ್ಕೀಗ ಚಪಾತಿ. ಇದು ಚಿಕನ್ ಫ್ರೈ. ಮಟನ್ ಸಾರು ಗೈಸ್. ಏನಿಲ್ಲ, ಅಷ್ಟೇ. ಲಾಸ್ಟಲ್ಲಿ ಓಪನ್ ಮಾಡಿದೆ, ಕೊತ್ತಂಬರಿನ ಉದಿಸ್ಬಿಟ್ಟು ಮಾಡಿದೆ. ಸೊ ಮಟನ್ ಸಾಂಬಾರ್ ರೆಡಿ. ನೋಡಿ ಗೈಸ್ ಹೆಂಗೆ ಕಾಣಿಸ್ತೀವಿ. ಮಟನ್ ಸಾಂಬಾರ್ ರೆಡಿ. ಇದಕ್ಕೀಗ ಚಪಾತಿ. ಇದು ಚಿಕನ್ ಫ್ರೈ. ಮಟನ್ ಸಾರು ಗೈಸ್. ನಮ್ಮ ಅಜ್ಜಿ ಏನೋ ರೇಷನ್ ತೊಗೊಬೇಕು ಅಂದರು, ಅದಕ್ಕೆ ರೇಷನ್ ಅಂಗಡಿಗೆ ಬಂದ್ವಿ ಗೈಸ್. ರೇಷನ್ ತೊಗೊಳಕ್ಕೆ ಅಂತ ಬಂದ್ವಿ. ನಾನು ನನ್ನ ಚಿಕ್ಕಮ್ಮನ ತಿನ್ನೋಕ್ಕೆ ನಾವು ಬರ್ತಾ ಇದ್ದೀವಿ ಗೈಸ್. ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ಅಷ್ಟೇ ಗೈಸ್. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಪಲ್ಲವಿ ಕ್ರಿಶ್ಚಿಯನ್ ಯೂಟ್ಯೂಬ್ ಚಾನಲ್. ಬಾಯ್.